ಅದೊಂದೇ ಎನರ್ಜಿ, ಅದೇ ಉತ್ಸಾಹದಲ್ಲಿ ಇರ್ತೀರಿ. ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು. ಸೊ ಈ ಸಂಭ್ರಮದ ಬಗ್ಗೆ ಸರ್, ಹುಟ್ಟುಹಬ್ಬ ಅಂದ ತಕ್ಷಣ ನಿಮಗೆ ಆ ದಿನದ ಬಗ್ಗೆ ಇರುವಂಥದ್ದು? ಇಲ್ಲ, ಹುಟ್ಟುಹಬ್ಬ ಅಂತ ಏನು ಸ್ಪೆಷಲ್ ಇಲ್ಲಪ್ಪ. ನಮಗೆ ಚಿಕ್ಕ ವಯಸ್ಸಲ್ಲಿ ಹುಟ್ಟುಹಬ್ಬ ಎಲ್ಲ ಸೆಲೆಬ್ರೇಟೇ ಮಾಡಿಲ್ಲ ಸರ್. ಈ ಥರ ಸೆಲೆಬ್ರಿಟಿ ಅಂತಾಗಿ ಚಾನಲ್ಸ್ ಮೂಲಕ ಈ ನಮ್ಮ ಬರ್ತ್ಡೇ ಅಂತ ಜನಕ್ಕೆ ಗೊತ್ತಾಗಿ ಈ ಥರ ವಿಷಯಗಳು ಶುರುವಾಗಿದೆ. ಹಾಗಾಗಿ ಪರ್ಸನಲ್ ಆಗಿ ಸೆಲೆಬ್ರೇಷನ್ ಯಾವತ್ತೂ ಮೊದಲೆಲ್ಲ ಮಾಡ್ತಿರ್ಲಿಲ್ಲ. ಬಟ್ ಇತ್ತೀಚೆಗೆ ಕಳೆದ ಕೆಲವು ವರ್ಷಗಳಿಂದ ಕರೆಕ್ಟಾಗಿ ನನ್ನ ಬರ್ತ್ಡೇ ದಿನ ಯಾವುದೋ ಒಂದು ಚಿತ್ರದ ಮುಹೂರ್ತ ಅಥವಾ ಟೀಸರ್ ಏನೋ ಒಂದು ರಿಲೀಸ್ ಆಗ್ತಾ ಇದೆ ಕರೆಕ್ಟಾಗಿ. ಸೊ ಇದರ ಸೆಲೆಬ್ರೇಷನ್ ಮೇಯ್ನ್ ಅಂದರೆ ದೈಜಿದು ಟೀಸರ್ ರಿಲೀಸ್ ಆಯಿತು ಇವತ್ತು. ಇನ್ನೂ ಒಂದು ಡಿಸೆಂಬರ್ ಎಂಡಲ್ಲಿ ಅಥವಾ ಜನವರಿ ಮೊದಲನೇ ವಾರಗಳಲ್ಲಿ ದೈಜಿ ರಿಲೀಸ್ ಆಗುತ್ತೆ. ಆ ದೈಜಿ ಬಗ್ಗೆ ನನಗೆ ಭಾಳ ಖುಷಿ ಇದೆ. ಅದು ವೇ ಇಟ್ ಹಸ್ ಕಮ್ ಔಟ್ ಅದೊಂದು ಕಡೆ ಆಯಿತು. ಇನ್ನೊಂದು ಕಡೆ ಯುವರ್ ಸಿನ್ಸಿಲಿ ರಾಮನ್ನ ಇನ್ನೊಂದು ಚಿತ್ರ ಮಾಡ್ತಾಯಿದ್ವಿ, ಗಣೇಶು ನಾನು, ವಿಖ್ಯಾತ್ ಡೈರೆಕ್ಟ್ ಮಾಡ್ತಿದ್ದಾರೆ. ಅದರದ್ದು ಪೋಸ್ಟರ್ ರಿಲೀಸ್ ಆಯಿತು. KD ಅತಿ ಶೀಘ್ರದ ರಿಲೀಸ್ ಆಗುತ್ತೆ. ಈ ಥರ ಕೆಲಸದಲ್ಲಿರೋದೇ ನಮಗೆ ಖುಷಿ ಸರ್. ನಮಗೆ ಬರ್ತ್ಡೇ ದಿನ ಇವತ್ತು ಬೆಳಗ್ಗೆ ನನ್ನ ಬರ್ತ್ಡೇ ಬೆಳಗ್ಗೆ 5 ಗಂಟೆವರೆಗೂ ನನ್ನ ಮಹಾನಟಿ ಶೂಟಿಂಗಲ್ಲಿದೆ. ಸೊ ದಟ್ ಇಸ್ ದ ಥ್ರಿಲ್ ನಮಗೆ. ಕೆಲಸ ಮಾಡ್ತಾರೆ. ಇಲ್ಲ, ಡಿಸೆಂಬರ್ ಅಂತ ಅದೇ ಆ ಒಂದು ಕಾರಣಕ್ಕಾಗಿ ನಾವು ಡೇಟ್ ಅನೌನ್ಸ್ ಮಾಡಿಲ್ಲ. ನಾವು ರೆಡಿ ಇರ್ತೀವಿ, ನೋಡೋಣ ಏನೇನಾಗುತ್ತೆ ಅಂತ. ಅದಕ್ಕೆ ನಾವು ವಿಂಟರ್ ಕಮಿಂಗ್ ಅಂತ ಹಾಕಿದ್ದೀವಿ. ಅಂದರೆ ಡಿಸೆಂಬರ್ ಜನವರಿಯಲ್ಲಿ ಯಾವ್ದು ಸೂಕ್ತವಾದ ಡೇಟ್ ಒಂದು ನೋಡ್ಕೊಂಡು ಬರ್ತೀವಿ ನಾವು. ಇನ್ಫ್ಯಾಕ್ಟ್ ನನ್ನ ಹೆಂಡತಿ ಪಾಪ ಬೆಳಗಿಂದ ಕಾಯ್ತೇಳಿ ಹೋಗಿ ನಾವು ಮೀಟ್ ಮಾಡಬೇಕು ಆ ಥರ ಆಗೋಗಿದೆ. ಇವತ್ತಿಗೆ ತುಂಬ ಲೇಟ್ ಆಗೋಯ್ತು ನಿನ್ನೆ ನೈಟು. ಬಟ್ ಈಗ ಹೋದ್ಮೇಲೆ ಮನೆಯವ್ರ ಜೊತೆ ಕಾಲ ಕಳಿಬೇಕು. ಇಲ್ಲವೇ ಇಲ್ಲ, ನನ್ನ ಮಗಳು ಮದುವೆ ಆಗಿ ಆಲ್ಮೋಸ್ಟ್ 4 years ಆಗಿದೆ. ಈ ಯಂಗರ್ ಜನ್ರೇಷನ್ ಅವರ ಥಿಂಕಿಂಗೇ ಬಹಳ ಭಿನ್ನವಾಗಿದೆ. ಅವ್ರ ಗಂಡ ಹೆಂಡತಿ ಒಬ್ರನ್ನ ಟ್ರೀಟ್ ಮಾಡೋ ರೀತಿ, ನಾನು ನನ್ನ ಹೆಂಡತಿ ಹೇಗಿದ್ವು ಅದೆಲ್ಲ ನೋಡಿದಾಗ ಎಷ್ಟು ಒಬ್ರಿಗೊಬ್ರು ಗೌರವ ಕೊಡ್ತಾರೆ, ಎಷ್ಟು ಮನೆ ಕೆಲಸಗಳನ್ನ ಹಂಚ್ಕೊಂಡು ಮಾಡ್ತಾರೆ. ಇದೆಲ್ಲ ನನಗೆ ಆಶ್ಚರ್ಯ ಆಗುತ್ತೆ. ಅವರು ಪ್ರಪಂಚವನ್ನು ನೋಡಬೇಕು, ಎಕ್ಸ್ಪೀರಿಯನ್ಸ್ ಮಾಡಬೇಕು ಅನ್ನೋ ಆ ಮೂಡಲ್ಲಿದ್ದಾರೆ. ಹಾಗಾಗಿ ಇಲ್ಲ ನಾವು ರೆಗ್ಯುಲರ್ ಪೇರೆಂಟ್ಸ್ ಅಲ್ಲ, ನನ್ನ ಬಗ್ಗೆ ಗೊತ್ತಲ್ಲ, ನಾನೇ ರೆಗ್ಯುಲರ್ ವ್ಯಕ್ತಿ ಅಲ್ಲ. ಹಾಗಾಗಿ ಐ ಆಮ್ ಎಕ್ಸ್ಟ್ರೀಮ್ಲಿ ಓಪನ್ ಮೈಂಡೆಡ್. ಎಲ್ಲರೂ ನನ್ನ ಮಗಳು ಮಾತ್ರ ಅಲ್ಲ ರೀ, ಲೈಫಲ್ಲಿ ಎಲ್ಲರೂ ಅವರು ಇಷ್ಟದ ಪ್ರಕಾರನೇ ವಿಷಯಗಳು ನಡಿಬೇಕು, ಎಲ್ಲ ವಿಷಯಗಳು. ಅದಕ್ಕೆ ನಾವು ಅಡ್ಡ ಬರಬಾರ್ದು ಅನ್ನೋದೇ ನನ್ನ ಪಾಲಿಸಿ. ಸರ್, ನಿಮ್ಗೆ ಗೊತ್ತೇ ಇದೆ, ಸ್ಯಾಂಡಲ್ವುಡ್ ಅಂತ ಬಂದಾಗ ದರ್ಶನ್ ಅವರು ನಿನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನಂಗೆ ಆಗ್ತಾ ಇಲ್ಲ, ವಿಷ ಕೊಟ್ಬಿಡಿ ನನಗೆ ಅಂತ ಜಡ್ಜ್ ಮುಂದೆ ತಮ್ಮ ಅಳಲ್ ತೋಡ್ಕೊಂಡಿದ್ದಾರೆ. ಬಿಸಿಲು ಕಾಣ್ತಿಲ್ಲ, ಮೈ ಕೈಯಲ್ಲೆಲ್ಲ ಫಂಗಸ್ ಬಂದಿದೆ ಅಂತ. ಇದನ್ನು ಕೇಳಿದ ತಕ್ಷಣ ಈವನ್ ನಮ್ಗೆಲ್ರಿಗೂ ಕೂಡ ನಾವೆಲ್ಲರೂ ಕೂಡ ಒಂದು ಕ್ಷಣ ಭಾವುಕರಾದ್ವಿ. ಸೊ ನಿಮಗೆ ಇಲ್ಲ, ಅದು ನನಗೆ ಎಕ್ಸಾಕ್ಟ್ ಡೀಟೇಲ್ಸ್ ಗೊತ್ತಿಲ್ಲ. ಬಟ್ ನೀವು ಹೇಳೋದೆಲ್ಲ ಕೇಳಿದಾಗ ಇಲ್ಲ, ನೀವು ಹೇಳೋದೆಲ್ಲ ಕೇಳಿದಾಗ ಒಬ್ಬ ಸಹ ಉದ್ಯೋಗಿ ನಮ್ಮ ಜೊತೆ ಕೆಲಸ ಮಾಡಿದವರು, ಅವ್ರ ಕೆಲಸ ನೋಡಿದ್ದೀವಿ, ಅವರು ತೊಂದರೆಲಿದ್ದಾರೆ, ಅವ್ರಿಗೆ ಈ ಥರ ಫಿಸಿಕಲಿ ದೈಹಿಕವಾಗಿ ಸಮಸ್ಯೆಗಳಾಗ್ತಿದೆ ಅಂತ ಕೇಳಿದಾಗ ನೀವು ಸ್ಪಂದಿಸ್ತೀರಿ. ಆ್ಯಕ್ಚುಲಿ ಆಸ್ ಅ ಹ್ಯೂಮನ್ ಬೀಯಿಂಗ್ ನೀವು ಸ್ಪಂದಿಸ್ತೀರಿ. ಬಟ್ ಕಾನೂನು ಅಂತ ಇದೆಯಲ್ಲ, ಹಾಗಾಗಿ ಕಾನೂನು ಪ್ರಕಾರನೇ ಎಲ್ಲ ವಿಷಯ ನಡಿಬೇಕಾಗುತ್ತೆ. ಅದರ ಪ್ರಕಾರ ವಿಷಯ ನಡೀತಾರೆ. ನನಗೆ ಅದು ನಾನು ಫಸ್ಟಿಂದ ಈ ಥರ ವಿಷಯಗಳಿಂದ ದೂರ. ಆ್ಯಂಡ್ ನಾನು ವಿಶ್ವ ಸರ್ ಭಾಳ ಹತ್ರದಿಂದ ನೋಡಿದ್ದೀನಿ ರೀ. ಅಂದರೆ ಎಷ್ಟು ಅವರಿಗೂ ಡಾಕ್ಟ್ರೇಟ್ ಬಂತು ಆಗ್ತಾ. ನಾನು ರಾಮಶಾಮ ರಿಲೀಸ್ ಆಗಿತ್ತು, ಅವರು ಡಾಕ್ಟ್ರೇಟ್ ಫಂಕ್ಷನ್ ನನ್ನ ಜೊತೆ ಕರ್ಕೊಂಡೋಗಿದ್ರು ವಿಷ್ಣು ಸರ್. ಪ್ರೆಸ್ಸನ್ನ ಮೀಟ್ ಮಾಡಿದೆ, ನಾನು ಜೊತೆಗಿದ್ದೆ. ಆವಾಗ ಪ್ರೆಸ್ ಅವ್ರು ಕೇಳಿದ್ರು, ವಿಷ್ಣು ಸರ್ ಡಾಕ್ಟ್ರೇಟ್ ಬಗ್ಗೆ ನಿಮ್ಗೆ ಏನು ಅನಿಸ್ತದೆ? ವಿಷ್ಣು ಸರ್ ಡಾಕ್ಟ್ರೇಟ್ ಕೊಡೋಕ್ಕೆ ಒಂದು ಕಾರಣ ಅಲ್ಲ, ಅವರು 100 ಫಿಲ್ಮ್ ಮಾಡಿದ್ದಾರೆ ಅಂದರೆ 100 ಕಾರಣಗಳು, ಪ್ರತಿಯೊಂದು ಫಿಲ್ಮು ಒಂದೊಂದು ಕಾರಣ ಆಗುತ್ತೆ ಅಂತ. ಹಾಗಾಗಿ ನನ್ನ ಹತ್ರ ವಿಷ್ಣು ಸರ್ ಅಭಿಮಾನಿಗಾಗಲಿ ಅಥವಾ ಅವ್ರಿಗೆ ಪರಿಚಯ ಇರೋರಿಗೆ ಅವ್ರು ಮಾಡಿರೋ ಕೆಲಸ, ಅವರು ಮಾಡಿರುವಂಥ ಚಿತ್ರಗಳು, ಅವರು ಆಡಿದ ಮಾತುಗಳು, ಅವರ ಯೋಚನೆಗಳು, ಅದೇ ನಮಗೆಲ್ಲ ಸ್ಮರಣೆ ಮೆಮರಿ. ಅಂದರೆ ಈಗ ಶೇಕ್ಸ್ಪಿಯರ್ ಅಂದರೆ ನಮ್ಗೆ ನೆನಪಾದ ಶೇಕ್ಸ್ಪಿಯರ್ ಮಾಡಿದ ನಾಟಕಗಳು ಅಷ್ಟೇ, ಬಸವಣ್ಣದ ನೆನಪಾದ ಅವ್ರು ಹೇಳಿದ ವಚನಗಳು. ಹಾಗಾಗಿ ಒಬ್ಬ ವ್ಯಕ್ತಿ ನಾವು ಸ್ಮರಿಸ್ಕೊಳ್ತೀವಿ ಅಂದರೆ ನಾವು ಸ್ಮರಿಸ್ಕೊಳ್ಳೋದು ಅವ್ರು ಮಾಡಿದ ಕೃತಿಯಿಂದ, ಅವ್ರು ಮಾಡುವ ಕೆಲಸಗಳಿಂದ. ಅದೇ ಮುಖ್ಯ ಆಗುತ್ತೆ ನನ್ನಂಥವ್ರಿಗೆಲ್ಲ. ಬಟ್ ಈ ಸ್ಮಾರಕ ಅನ್ನೋದು ಇದೆಯಲ್ಲ, ಅದೊಂದು ಸಾಮೂಹಿಕ ನೆನಪು. ಅದು ಅಲ್ಲಿ ನಡೆದಿದ್ದು ಅಭಿಮಾನ್ ಸ್ಟುಡಿಯೋಲ್ಲಿ. ಹಾಗಾಗಿ ಎಲ್ಲರೂ ಅಲ್ಲಿ ಆ ಸ್ಮಾರಕ ಇರಬೇಕು ಅಂತ ಆಸೆ ಪಡೋದು ಬಹಳ ಸಹಜ. ಬಟ್ ಏನು ಮಾಡೋದು, ಅಲ್ಲಿ ಕಾನೂನು ರೀತಿಯಾಗಿ ಆಗಲ್ಲ ಅಂದಾಗ ಸರ್ಕಾರದವರು ಮೈಸೂರಲ್ಲಿ ಕೊಟ್ಟಿದ್ದಾರೆ. ಅದು ಭಾಳ ನ್ಯಾಯವಾದ ಕೆಲಸ, ಭಾಳ ಹಚ್ಕೊಂಡು ವಿ ಕ್ಯಾನ್ ಕಂಪ್ಲೇನ್ ಅಟ್ ಆಲ್. ಅವ್ರ ಕಡೆ ಭಾಳ ಪರ್ಫೆಕ್ಟಾಗಿ ನ್ಯಾಯವಾಗಿ ಮಾಡಿದ್ರು ಅದನ್ನು. ಬಟ್ ಈಗ ಮತ್ತೆ ಸಿಗ್ತಾ ಇದೆ ಅಂತ ಸುದ್ದಿಗಳು ಓದ್ತಾ ಇದ್ದೀನಿ, ಅದು ಎಷ್ಟು ಸತ್ಯ ನಂಗೆ ಗೊತ್ತಿಲ್ಲ. ಆ ಥರ ಆದರೆ ಭಾರತೀಯಮ್ಮ ಆಗಲಿ, ಆ ಕುಟುಂಬ ಆಗಲಿ, ಅಭಿಮಾನಿಗಳು, ಸಂಬಂಧಪಟ್ಟವರು ಎಲ್ಲರೂ ಅವ್ರು ಏನು ಇಷ್ಟಪಡ್ತಾರೋ ಅದು ನಡೆದ್ರೆ ಭಾಳ ಚೆನ್ನಾಗಿರುತ್ತೆ. ಬಟ್ ಏನಾದರೂ ಸರ್, ಅದು
ಗಂಭೀರವಾಗಿ ಆಗ್ಬೇಕು ಸರ್. ವಿಷ್ಣುವರ್ಧನ್ ಅಂತಲೇ ಗಾಂಭೀರ್ಯ ಸರ್. ಅವ್ರ ಗಾಂಭೀರ್ಯ ಅದೇನಾದರೂ ಗಂಭೀರವಾಗಿ ಸಣ್ಣ ಪುಟ್ಟ ಜಗಳಗಳೆಲ್ಲ ಆಗದೆ ಸ್ಮೂತಾಗಿ ನಡೆದು ಆ ಹಿರಿಯರು ನಾವು ಕೊಡುವಂಥ ಅತಿ ದೊಡ್ಡ ಗೌರವ ಅಂದರೆ, ನಾನು ಎಲ್ರಿಗೂ ಅದನ್ನು ಹೇಳ್ಕೊಂಡು ಬರ್ತಾ ಇದ್ದೀನಿ, ಯಾರೊಬ್ರು ಹಿರಿಯರು ನಮ್ಮನ್ನು ಅಗಲಿದಾಗ ನೀವು ಕೊಡುವಂಥ ಅತಿ ದೊಡ್ಡ ಗೌರವ ಅಂದರೆ ಅವರಲ್ಲಿ ನಿಮಗೆ ಇಷ್ಟವಾದ ಒಂದು ಗುಣವನ್ನು ನಿಮ್ದಾಗಿಸ್ಕೊಳ್ಳಿ. ನೀವು ನಿಮ್ಮಲ್ಲಿ ಅಣ್ಣವ್ರು ಏನು ಇಷ್ಟ ಅದು ನಿಮ್ದಾಗಿಸ್ಕೊಳ್ಳಿ. ನೀವು ವಿಷ್ಣು ಸರ್ ಶಂಕರ್ ನಿಮ್ಗೆ ಏನು ಇಷ್ಟ, ನಿಮ್ಗೆ ಯಾವ ಗುಣ ಇಷ್ಟನೋ ಆ ಗುಣನ ನಿಮ್ದಾಗಿಸ್ಕೋಬೇಕು ನೀವು ಅಂತ. ಆ ಥರ ವಿಷ್ಣು ಸರ್ ನಮಗೆಲ್ಲರೂ ಬಹಳ ಇಷ್ಟವಾದವರ ಗಾಂಭೀರ್ಯ. ಆ ವಿಷಯ ಅದು ಏನೇ ಆಗಲಿ ಸ್ಮಾರಕ ಭಾಳ ಗಂಭೀರವಾಗಿ ನಡಿಬೇಕು, ಸ್ಮೂತಾಗಿ ನಡಿಬೇಕು ಅನ್ನೋದೇ ನನ್ನ ಆಸೆ. ಸರ್ ಆಪ್ತಮಿತ್ರ 3 ಮಾಡಬೇಕಂತ ಅಂದರೆ ಅಲ್ಲಲ್ಲ, ಅದೇ ಸ್ಕ್ರಿಪ್ಟ್ ಅಲ್ಲ ಸರ್, ಅದು ಎಲ್ಲರ ಕಡೆ ಬರ್ತಾ ಇರ್ತದೋ. ಅದೇನಾಯಿತು ಪಾಪ ಆಪ್ತಮಿತ್ರ 1 ಒಂದು ಟ್ರಾಜಿಡಿ ಆಯಿತು, ಆಪ್ತಮಿತ್ರ 2 ಇನ್ನೊಂದು ಟ್ರಾಜಿಡಿ ಆಯಿತು. ಹಾಗಾಗಿ ಆಪ್ತಮಿತ್ರ 3 ಅಂತ ಪ್ರಸ್ತಾಪ ಬಂದಾಗಲ್ಲ ಈ ಥರ ವಿಷಯ ನಡೀತಾ ಇರುತ್ತೆ. ಬಟ್ ನನ್ನ ಪ್ರಕಾರ ಅದು ಒಂದು ಸಬ್ಜೆಕ್ಟ್, ಅದೊಂದು ಸ್ಕ್ರೀನು, ಅದೊಂದು ಫಿಕ್ಷಿಯಸ್ ಕ್ಯಾರೆಕ್ಟರು ನಾಗವಳ್ಳಿ ಅನ್ನೋದು, ಅದಕ್ಕಷ್ಟೇ ಮುಖ್ಯತ್ವ ಕೊಡಬೇಕು ಅಂತ ನನಗನ್ಸುತ್ತೆ. ಇಲ್ಲ, ಮಧ್ಯದಲ್ಲಿ ಒಂದ್ಸಲ ಬಂತು ಆಪ್ತಮಿತ್ರ 2 ಟೈಮಲ್ಲಿ ಬಂದಿತ್ತದು. ಬಟ್ ಆಪ್ತಮಿತ್ರ ಆದಮೇಲೆ ನಾವು ಮಾಡ್ತಿರುವಂಥ ಹಾರರ್ ಫಿಲ್ಮ್ ಅಂದರೆ ದೈಜಿನೇ. ಮಧ್ಯದಲ್ಲಿ ಭೈರಾದೇವಿ ಒಂದು ಟ್ರೈ ಮಾಡಿದ್ವಿ, ಅದು ಬೇರೆ ಥರ ರೋಲ್ ಇತ್ತು. ಬಟ್ ದೈಜಿ ಇಸ್ ಪ್ಯೂರ್ ಹಾರರ್ ಅದು. ಸರ್ ದೈಜಿ ಕಂಟೆಂಟ್ ಬಗ್ಗೆ ಮಾತಾಡ್ರಿ. ಇಲ್ಲಿ ತನಕ ಸಾಕಷ್ಟು ಹಾರರ್ ಸಿನಿಮಾಗಳು ನೋಡಿ, ಹೌದು. ಇಲ್ಲಿರುವಂಥ ವೇಗ ಬೇರೆ ರೀತಿಯೇ ಇದೆ ಆ್ಯಕ್ಚುಲಿ. ಇಲ್ಲ, ಇದು ದೈಜಿಯಲ್ಲಿ ನನಗೆ ಭಾಳ ಇಷ್ಟವಾದ ವಿಷಯ. ಹೌದು, ಅದು ಹಾರರ್ ಫಿಲ್ಮು. ನೀವು ಟಿಪಿಕಲ್ ಹಾರರ್ ಫಿಲ್ಮಲ್ಲಿ ನಿಮ್ಗೆ ಆಗಾಗ ಭಯ ಹುಟ್ಟಿಸ್ತಾರಲ್ಲ, ಸ್ಕೇರ್ ಮೂಮೆಂಟ್ಸ್ ಅಂತ ಹೇಳ್ತೀವಿ, ದಿನಂತ ಇಲ್ಲಿ ಏನೋ ಬಂತು ಅಂತ ಏನೋ, ಅದೆಲ್ಲ ನಡೆಯುತ್ತೆ, ಇಲ್ಲೂ ನಡೆಯುತ್ತೆ, ಅದೆಲ್ಲ ಇರುತ್ತೆ. ಬಟ್ ಅದನ್ನೆಲ್ಲ ದಾಟಿ ಇದರಲ್ಲಿ ಒಂದು ವಿಷಯ ಇದೆ. ಅದು ನಾನು ಯಾವ ಹಾರರ್ ಫಿಲ್ಮನ್ನು ನೋಡದೇ ಇರುವಂಥ ಒಂದು ಹೊಸ ವಿಷಯ ಇದೆ ಅದರಲ್ಲಿ. ಆ್ಯಂಡ್ ಆಕಾಶ್ ಹೇಳಿದ್ರಲ್ಲ ಕೊನೆ ಕ್ಲೈಮ್ಯಾಕ್ಸ್ ನಾನೇನೋ ಒಂದು ಹೇಳಿದ್ದೀನಿ ಅಂತ, ಅದು ನನಗೆ ಭಾಳ ಇಷ್ಟವಾದ ವಿಷಯ. ಅದು ಪರಿಣಾಮಕಾರಿಯಾಗಿ ಮೂಡ್ ಬಂದರೆ ಅದನ್ನು ನಾವು ಶೂಟ್ ಮಾಡಿಲ್ಲ. ಅದು ಇನ್ನೊಂದು ಬಹಳ ದೊಡ್ಡ ಸಂದೇಶ ಆಗಿದೆ. ಸರ್ ನಿಮಗೆ ಡಾಕ್ಟರೇಟ್ ಸಿಕ್ಕಿರೋ ಬಗ್ಗೆ ಇನ್ನೂ ಎಲ್ಲೂ ತಿಳಿಸಿಲ್ಲ. ಅದು ಡಾಕ್ಟ್ರೇಟ್ ಅಲ್ಲಪ್ಪ, ಅದು ಇಲ್ಲಲ್ಲ, ಡಾಕ್ಟ್ರೇಟ್ ಸಿಕ್ಕಿ 1 ವರ್ಷದಲ್ಲಿ ಆಯ್ತದು. ಈಗ ನಡೆದಿರೋದು ಆಸ್ಟಿನ್ ಟೆಕ್ಸಸಲ್ಲಿ, ಅಮೆರಿಕಾದಲ್ಲಿ August 23 ರಮೇಶ್ ಅರವಿಂದ್ ಡೇ ಅಂತ ಆ ಸಿಟಿಯ ಮೇಯರ್ ಅನೌನ್ಸ್ ಮಾಡಿದ್ದಾರೆ. ಸೊ ಅದು ಡಾಕ್ಟ್ರೇಟ್ ಅಲ್ಲ, ಅದು August 23 ರಮೇಶ್ ಅರವಿಂದ್ ಡೇ ಅಂತ ಆಗಿದೆ. ಸರ್ ಅದು ಇಲ್ಲ ಆಗೋದಾದ್ರೆ ನಟ ಅಂತ, ಬಟ್ ಪರದೇಶದಲ್ಲಿ ಆ ಥರ ಅದು ಬಹಳ ಬ್ಯೂಟಿಫುಲ್ ಆಗಿದೆ. ಅವ್ರು ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಏನಂದರೆ, ನಟ ಹೌದು, ನಟ, ನಿರ್ದೇಶಕ, ನಿರೂಪಕ ಅದೆಲ್ಲರ ಜೊತೆ ಅವರಿಗೆ ನೀವು ಏನು ಭರವಸೆ ತುಂಬ್ತಿದ್ದೀರಾ ಅಂತ ಬರೆದಿದ್ದಾರೆ ಇಂಗ್ಲೀಷಲ್ಲಿ. ಯು ಆರ್ ಮೇಕಿಂಗ್ ಎ ಗ್ಲೋಬಲ್ ಇಂಪ್ಯಾಕ್ಟ್ ಇನ್ ಕ್ರಿಯೇಟಿಂಗ್ ಹೋಪ್ ಅಂತ ಬರೆದಿದ್ದಾರೆ ಆ ಸೈಟೇಷನಲ್ಲಿ. ಸರ್ ಇದ್ರ ಜೊತೆ ಈಗ ಸೈಮಾದಲ್ಲಿ ಕೆಲವರು ಕನ್ನಡಿಗರಿಗೆ ಅವಮಾನ ಮಾಡುವಂಥ ಕೆಲಸಗಳಾಗ್ತಿದೆ ಅಂತ ದುನಿಯಾ ವಿಜಯ್ ಇದು ನೋಡಿ, ಇದೇನು ಆಶ್ಚರ್ಯ, ಆ ಕಡೆ ಅವಮಾನ ಆಗ್ತಿದೆ ಅಂತಾರೆ, ಇಲ್ಲಿ ಕನ್ನಡಿಗರಿಗೆ ಅಮೆರಿಕಾದಲ್ಲಿ 15,000 ಕಿಲೋಮೀಟರ್ ಆಚೆ ಒಂದು ಗೌರವ ಸಿಕ್ಕಿದೆ. ಹಾಗಾಗಿ ಒಂದೊಂದು ಕಡೆ ಒಂದೊಂದು ಥರ ನನಗೆ ಈ ಥರದ್ದು ಹಲವು ಕಡೆ ಗಮನಿಸಿದೆ ನಾನು. ಈ ಸೈಮಾಲಿ ಆಡ್ತು ಅಂತ ಹೇಳಿದ್ರಲ್ಲ, ಆ ಥರ ನಮಗೆ ಹೈದರಾಬಾದಲ್ಲಿ ಆ ಥರ ಒಂದ್ಸಲ ಆಗಿದೆ. ಸೊ ಇದು ಖಂಡಿತವಾಗ್ಲೂ ವಿಜಯ್ ಹೇಳಿದ ಕರೆಕ್ಟ್. ಅದು ನೀವು ಒಂದು ಲ್ಯಾಂಗ್ವೇಜ್, ಯಾವುದೇ ಲ್ಯಾಂಗ್ವೇಜಲ್ಲಿ, ಅದು ಕನ್ನಡ, ತಮಿಳು, ತೆಲುಗು ಅಂತಲ್ಲ, ಎಲ್ಲ ಲ್ಯಾಂಗ್ವೇಜು ಕರೆಕ್ಟಾದ ಪ್ರಾಮುಖ್ಯತೆ ಕೊಡಬೇಕು, ಅದನ್ನು ಆ ಥರ ಪ್ಲ್ಯಾನಿಂಗ್ ಮಾಡಬೇಕು. ಸರ್ ಒಂದು ಎಂಟಿ ಆಡಿಯನ್ಸ್ ಇದೆ ಅಂತ ತಿಳ್ಕೊಳ್ಳಿ ಸರ್, ನಾವೆಲ್ಲ ಹೋಗ್ತಾ ಇರೋದು ನಮಗೆಲ್ಲ ಎನರ್ಜಿ ಕೊಡೋದೇ ಆಡಿಯನ್ಸ್ ಸರ್. ಒಂದು ಎಂಟಿ ಆಡಿಯನ್ಸ್ ಮುಂದೆ ಅವಾರ್ಡ್ ತೊಗೊಳೋದಾಗಲಿ, ಅದು ಏನೋ ಪರ್ಫಾರ್ಮೆನ್ಸ್ ಮಾಡೋದು ಹಿಂಸೆ ಅದು ಒಬ್ಬ ಆರ್ಟಿಸ್ಟ್ಗೆ. ಆ ಪಾಯಿಂಟ್ನ ವಿಜಯ್ ರೈಸ್ ಮಾಡೋದು ಕರೆಕ್ಟ್. ಅದು ಯಾವ ಸ್ಟೇಜಲ್ಲೂ ಯಾವ ಲ್ಯಾಂಗ್ವೇಜ್ಗೂ ಆಗಬಾರ್ದು, ಕನ್ನಡಕ್ಕೆ ಮಾತ್ರ ಅಲ್ಲ, ಯಾವ ಲ್ಯಾಂಗ್ವೇಜ್ನೂ ಆ ಥರ ಮಾಡಬಾರ್ದು.